ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾವಾಗಲೂ ಒಂದೇ ಥರ ರೆಸಿಪಿ ತಿಂತಾ ಇದ್ದರೆ ಬೇಜಾರಾಗುತ್ತೆ ಅಲ್ವಾ? ಸೊ ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ಹೀರೆಕಾಯಿ ಬದನೆಕಾಯಿನ ಉಪಯೋಗಿಸಿ ಯಾವ ರೀತಿ ಟೇಸ್ಟಿಯಾಗಿ ಬಜ್ಜಿನ ಮಾಡೋದು ಅಂತ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಇವಾಗ ಬೇಕಿರುವಂಥ ತರಕಾರಿ: 1 ಹೀರೆಕಾಯಿ, 2 ಟೊಮ್ಯಾಟೊ, ಒಂದು 4ರಿಂದ 5 ಖಾರಕ್ಕೆ ಬೇಕಿರೋಷ್ಟು ಹಸಿಮೆಣಸಿನ್ಕಾಯಿ, ಹಾಗೆ ಬದನೆಕಾಯಿ. ಇಲ್ಲಿ ಬದನೆಕಾಯಿ ನೀವು ಗುಂಡಕ್ಕಿರೋ ನಾಟಿ ಬದನೆಕಾಯಿ ಬರುತ್ತಲ್ಲ, ಯಾವ್ದು ಬೇಕಾದ್ರೂ ತೊಗೋಬೋದು. ಅದಾದ್ರೂ ತೊಗೋಬೋದು, ಇಲ್ಲ ಉದ್ದ ಬದನೆಕಾಯಿ. ನಿಮ್ಮನೇಲಿ ಯಾವ ಬದನೆಕಾಯಿ ಇದೆಯೋ ಆ ಬದನೆಕಾಯಿನ ಉಪಯೋಗಿಸಿ. ಇವಾಗ ಒಂದು ಕುಕ್ಕರ್ ತೊಗೊಳ್ಳಿ. ಕುಕ್ಕರ್ಗೆ ಹಚ್ಚಿರೋಂಥ ಹೀರೆಕಾಯಿ, ಬದನೆಕಾಯಿ ಹಾಗೂ 2 ಟೊಮ್ಯಾಟೊ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು 1ರಿಂದ 1.5 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಇಲ್ಲ ತರಕಾರಿ ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ. ನೋಡಿ, ಇಷ್ಟು ಸಾಕು. ಉಪ್ಪು ಸೇರಿಸಿ ಇದನ್ನು ಒಂದು 3 ವಿಷಲ್ನ ಕೂಗಿಸಿ. 3 ವಿಷಲ್ ಕೂಗಿಸಿದಾದ್ಮೇಲೆ ತಣ್ಣಗಾಗ್ಬಿಡಿ. ತಣ್ಣಗಾದ್ಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡಿಬಿಟ್ಟು ಈಗೇನು ತರಕಾರಿ ಬೆಂದಿರುತ್ತಲ್ಲ ಅದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಸಪ್ರೇಟ್ ಮಾಡ್ಕೊಳ್ಳಿ. ಯಾಕಂದರೆ ಮೆಣಸಿನ್ಕಾಯಿ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ, ಒಟ್ಟಿಗೆ ಖಾರ ಜಾಸ್ತಿ ಇರುತ್ತೆ ಸಮ್ಟೈಮ್ಸು. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಮಿಕ್ಸಿ ಜಾರ್ಗೆ ಬೇಯಿಸಿಟ್ಟಿರೋ ಅಂಥ ಹೀರೆಕಾಯಿ, ಬದನೆಕಾಯಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಅದು ಹಾಕ್ಕೊಂಡು ಅದಕ್ಕೆ ಒಂದು 4ರಿಂದ 5 ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಹಸಿಕಾಯಿ ತುರಿನ ಹಾಕ್ಕೊಂಡು ಪೇಸ್ಟ್ ರುಬ್ಕೊಬೇಡಿ, ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳಿ. ಆ ರುಬ್ಬಿದಂಥ ಪೇಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತೆ ರುಬ್ಕೊಳ್ಳಿ. ಸೊ ಕನ್ಸಿಸ್ಟೆನ್ಸಿ ನೋಡಿ, ಈ ಥರ ಇರಬೇಕು. ಅದು ತುಂಬ ಪೇಸ್ಟು ಆಗೋಲ್ಲ, ತರ್ತರಿಯಾಗಿರುತ್ತೆ. ಇವಾಗ ಇದಕ್ಕೆ ಒಗ್ಗರಣೆ ಕೊಡೋಣ ಬನ್ನಿ. ಒಂದು ಪಾತ್ರೆ ತೊಗೊಳ್ಳಿ. ಅದಕ್ಕೆ ಒಂದು 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದಾದಮೇಲೆ ಸಾಸಿವೆ, ಸ್ವಲ್ಪ ಜೀರಿಗೆ, ಕರ್ಬೇವಿನ ಸೊಪ್ಪು, ಹಚ್ಚಿರೋಂಥ ಈರುಳ್ಳಿ ಒಗ್ಗರಣೆಗೆ. ಸೊ ಈರುಳ್ಳಿ ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು. ಈರುಳ್ಳಿ ಫ್ರೈ ಆದಮೇಲೆ ನಾವೇನು ಚಟ್ನಿ ಥರ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ. ಸೊ ಮಿಕ್ಸ್ ಮಾಡಿದ್ದಾದಮೇಲೆ ಇವಾಗ ತರಕಾರಿ ಬೇಯಿಸಿಟ್ಟಿರೋಂಥ ನೀರನ್ನ ಸ್ವಲ್ಪ ಇದಕ್ಕೆ ಆ್ಯಡ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ತೆಳು ಬೇಕಾ ಇಲ್ಲ ಗಟ್ಟಿ ಬೇಕಾ ಅಂತ ನೋಡ್ಕೊಳ್ಳಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ತರಕಾರಿ ಬೇಯಿಸಿಟ್ಟಿರೋಂಥ ನೀರನ್ನೇ ಆ್ಯಡ್ ಮಾಡಿಕೊಂಡ್ರೆ ಸಾಕು. ಆಮೇಲೆ ಉಪ್ಪು, ಆ ತರಕಾರಿ ಬೇಯಿಸ್ಬೇಕಾದ್ರೆ ನಾವು ಉಪ್ಪನ್ನು ಹಾಕಿದ್ವಿ. ಸೊ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇದು ಜಾಸ್ತಿ ಕುದಿಸೋಕೆ ಹೋಗಬೇಡಿ, ಒಂದು ಸ್ವಲ್ಪ ಬಿಸಿ ಆದರೆ ಸಾಕು. ಯಾಕಂದರೆ ಆಲ್ರೆಡಿ ತರಕಾರಿನೆಲ್ಲ ಬೇಯಿಸಿರೋದ್ರಿಂದ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಇವಾಗ ಉಪ್ಪು ಕರೆಕ್ಟಾಗಿದೆ ಅಂತ ನೋಡಿಕೊಂಡು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಮಿಕ್ಸ್ ಮಾಡಿದ್ರೆ ರುಚಿಕರವಾದಂತಹ ಹೀರೆಕಾಯಿ ಬದನೆಕಾಯಿ ಬಜ್ಜಿ ರೆಡಿ. ಇದನ್ನು ಮುದ್ದೆ, ರೊಟ್ಟಿ, ಚಪಾತಿ ಅಥವಾ ಅನ್ನ ಯಾವುದಕ್ಕೆ ಬೇಕಾದ್ರೂ ನೀವು ಹಾಕ್ಕೊಂಡು ಊಟ ಮಾಡ್ಬೋದು. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.